ದೇವರೇ ಜೀವಕೋಟಿ ಸಮಷ್ಟಿಯನ್ನು ಬಿಟ್ಟು, ದೇವರೇ ಜೀವಕೋಟಿ ಸಮಷ್ಟಿಯನ್ನು ಬಿಟ್ಟು, ಜೀವವೊಂದಿನ್ನೊಂದನರಿತು ಗುರುತಿಸು, ಜೀವವೊಂದಿನ್ನೊಂದನ್ ಅರಿತು ಗುರುತಿಸುವ ಆ ಭಾವನಾ ಸಂಬಂಧ ಶಕ್ತಿ ಸೂತ್ರದ ಮುಂದೆ, ಆ ಭಾವನಾ ಸಂಬಂಧ ಶಕ್ತಿ ಸೂತ್ರದ ಮುಂದೆ ಆವ ಸಾಕ್ಷ್ಯವದೇಕೆ ಮರುಳ ಮುನಿಯ, ಆವ ಸಾಕ್ಷ್ಯ ಅದೇಕೆ ಮರುಳ ಮುನಿಯ. ಕೋಟ್ಯಾಂತರ ಜೀವಿಗಳ ಸಮುದಾಯವನ್ನು ಬಿಟ್ಟು ದೇವರು ಎಂಬುದು ಇರಲಿಕ್ಕೆ ಸಾಧ್ಯವೇ? ಒಂದು ಜೀವವು ಮತ್ತೊಂದು ಜೀವವನ್ನು ಅರ್ಥ ಮಾಡಿಕೊಂಡು ಗುರುತಿಸುವ ಆ ಭಾವನೆಗಳ ಬಾಂಧವ್ಯದ ಬಲದ ಮುಂದೆ ದೇವರ ಇರುವಿಕೆಗೆ ಮತ್ತೆ ಸಾಕ್ಷಿಗಳು ಬೇಕೆ. ಅಲ್ಲಿಯೇ ನಮಗೆ ದೇವರು ಕಾಣುತ್ತಾನೆ ಎಂಬುದನ್ನು ಬಹಳ ಚೆನ್ನಾಗಿ ಇಲ್ಲಿ ಕಟ್ಟಿಕೊಡುತ್ತಾರೆ. ಅಷ್ಟಕ್ಕೆ ನಿಲ್ಲಿಸದೆ ಮುಂದುವರಿದು, ಪರವಸ್ತು ಒಂದು ತಾನ್ ಎರಡಾಗಿ ಲೀಲೆಯಲಿ, ಪುರುಷನೆಂದು ಪ್ರಕೃತಿಯೆಂದು ಅನ್ಯೋನ್ಯೋ, ಪುರುಷನೆಂದು ಪ್ರಕೃತಿಯೆಂದು ಅನ್ಯೋನ್ಯೋ, ಪರವಸ್ತು ಒಂದು ತಾನ್ ಎರಡಾಗಿ ಲೀಲೆಯಲಿ, ಅರಸುತ್ತೆ ಮರಸುತ್ತೆ ಸೇರು ತಗಲುತಮಂತು, ಅರಸುತ್ತೆ ಮರಸುತ್ತೆ ಸೇರುತ ಅಗಲುತಮಂತು, ಸರಸವಾಡುತ್ತಿಗುವುದೋ ಮರುಳ ಮುನಿಯ, ಸರಸವಾಡುತ್ತಿರುವುದು ಮರುಳ ಮುನಿಯ. ಶ್ರೇಷ್ಠವಾದ ಒಂದು ಪದಾರ್ಥವು ಎರಡಾಗಿ ಜಗತ್ತಿನ ಕ್ರೀಡೆಯಲ್ಲಿ ಪುರುಷ ಮತ್ತು ಪ್ರಕೃತಿ ಎಂಬ ಹೆಸರುಗಳಿಂದ ಪರಸ್ಪರ ಸ್ನೇಹದಿಂದಲೇ ಬದುಕುತ್ತಿದ್ದಾವೆ. ಅದು ಹುಡುಕುತ್ತಾ, ಮರೆಯಾಗುತ್ತಾ, ಕೂಡುತ್ತಾ ಮತ್ತು ಬೇರೆ ಬೇರೆ ಆಗುತ್ತಾ ಸದಾ ಚೆಲ್ಲಾಟವಾಡುತ್ತಾ ಇವೆ ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ಸ್ವಚ್ಛ ಚೈತನ್ಯ ಸಾಗರದ ವೇಚೆಯೋ ನೀನು, ಸ್ವಚ್ಛ ಚೈತನ್ಯ ಸಾಗರದ ವೀಚಿಯೋ ನೀನು, ಸಚ್ಚಿದಾನಂದ ಸರಿದೂರ್ಮಿ ಕಣನೇನೋ, ಸಚ್ಚಿದಾನಂದ ಸರಿದೂರ್ಮಿ ಕಣನೀನೋ ನೀನು, ಅಚ್ಛೇದ್ಯ ದಿವ್ಯತರು ಸೋಮಪರಾಗವೋ ನೀನು, ಅಚ್ಛೇದ್ಯ ದಿವ್ಯತರು ಸುಮಪರಾಗ ಸುಮಪರಾಗ ಸುಮಪರಾಗವೋ ನೀನು, ಅಚ್ಯುತಾಮೃತ ಬಿಂದು ಮರುಳ ಮುನಿಯ, ಅಚ್ಯುತಾಮೃತ
ಅಮೃತ ಬಿಂದು ಅಚ್ಯುತ ಅಮೃತ ಬಿಂದು ಮರುಳ ಮುನಿಯ ಶುದ್ಧವಾದ ಚೇತನ ಸಮುದ್ರದ ಒಂದು ಅಲೆ ಮತ್ತು ಆ ಪರಮಾತ್ಮನೆಂಬ ಹೊಳೆಯ ಒಂದು ಅಲೆ, ಈ ಎರಡು ಅಲೆಯ ಸೂಕ್ಷ್ಮ ಅಂಶ ಹೊಂದಿದೆ. ಕತ್ತರಿಸಲಾಗದ ಶ್ರೇಷ್ಠ ಗಿಡದ ಹೂವಿನ ಪರಾಗವು ಮತ್ತು ನಷ್ಟವಾಗದಿರುವಂತಹ ಅಮೃತದ ಒಂದು ಹನಿಯು ಅದು ನೀನಾಗಬೇಕು. ಅಂದರೆ ಆ ಒಂದು ಚೈತನ್ಯ ನಮ್ಮೊಳಗೆ ಬೇಕು. ಈಶ್ವರನು ನಿನ್ನೊಳಗೆ ಅಂದರೆ ಇದೇ ರೀತಿಯಲ್ಲಿ ಆ ಚೈತನ್ಯ ನಮ್ಮೊಳಗಿದ್ದಾಗ, ಅದೊಂದು ಶಕ್ತಿ ನಮ್ಮೊಳಗಿದ್ದಾಗ ನಮ್ಮ ಬದುಕಿಗೆ ಸಾರ್ಥಕತೆ ಎಂಬುದು ಸಾಧ್ಯ ಎಂಬುದು ಇಲ್ಲಿಯ ಭಾವವಾಗಿದೆ. ಇಹನೋ ಇಲ್ಲವೋ ದೇವರಿರ್ದೊಡೇನ್ ಇರದೊಡೆ ಇಹನೋ ಇಲ್ಲವೋ ದೇವರ್ ಇರ್ದೊಡೇನ್ ಇರದೊಡೆ ಅಹಮೆಂಬುದೊಂದು ನಿನ್ನೊಳೆ ನುಡಿಯುವುದಲ್ತೆ ಅಹಮೆಂಬುದೊಂದು ಅಹಂ ಎಂಬುದೊಂದು ನಿನ್ನೊಳೆ ನುಡಿಯುವುದಲ್ತೆ ಇಹದಿನಾನ್ ಎನ್ನುವೆಲ್ಲ ಚೈತನ್ಯತ ಇಹದಿನಾನ್ ಎನ್ನುವೆಲ್ಲ ಚೈತನ್ಯತ ಮಹದಾದಿದೈವವೆಲೋ ಮರುಳ ಮುನಿಯ ಮಹದ ಆದಿದೈವವೆಲೋ ಮರುಳ ಮುನಿಯ ದೇವರು ಎಂಬುವವನು ಇದ್ದಾನೋ ಇಲ್ಲವೋ, ಅವನಿದ್ದರೇನಂತೆ ಅಥವಾ ಇಲ್ಲದಿದ್ದರೇನಂತೆ, ನಾನು ಎಂಬುವ ಭಾವನೆ ನಮ್ಮೊಳಗೆ ಸದಾ ನುಡಿಯುತ್ತಲೇ ಇರುತ್ತದೆ. ಈ ಜಗತ್ತಿನಲ್ಲಿ ಆ ನಾನು ಎನ್ನುವ ಚೇತನ ಹಿರಿಯದ್ದು ಮತ್ತು ದೊಡ್ಡದಾದ ಮೂಲ ಕರ್ತೃವಾದ ನಿಜವಾದಂತಹ ಮಹತ್ ಆದಂತಹ ದೈವ ಎಂದು ಇಲ್ಲಿ ಹೇಳಿದ್ದಾರೆ. ಕೋಡೆರಡು ಚಂದ್ರಮಗೆ ನಡುವೆ ಕಪ್ಪಿನ ಕಣಿವೆ, ನೋಡು ಹುಣ್ಣಿಮೆಯೆಂದು ತುಂಬಿಗುವುದು ಬಿಂಬ, ನೋಡು ಹುಣ್ಣಿಮೆಯೆಂದು ತುಂಬಿಹುದು ಬಿಂಬ. ಮೋಡವನು ತನಗೆ ತಾ ಮುಸುಕಿಕೊಂಡು, ಮೋಡವನು ತನಗೆ ತಾ ಮುಸುಕಿಕೊಂಡು ಆತ್ಮ ತಾನ್ ಆಡುತ್ತೀಗುವುದು ಎರಡೆ ನೀಸಿ ಮರುಳು ಮುನಿಯ. ಆತ್ಮ ತಾನ್ ಆಡುತ್ತೀವುದು ಎರಡೆನಿಸಿ ಮರುಳ ಮುನಿಯ. ಎರಡು ಅರ್ಧ ಚಂದ್ರಗಳ ನಡುವಿನಲ್ಲಿ ಒಂದು ಅಮಾವಾಸ್ಯೆ ಬರುತ್ತದೆ. ಹುಣ್ಣಿಮೆಯ ರಾತ್ರಿ ಪೂರ್ಣ ಚಂದ್ರನ ದರ್ಶನ ನಮಗಾಗ್ತದೆ. ಇದೇ ರೀತಿ ಮೋಡವನ್ನು ತನಗೇ ತಾನೇ ಕವಿಸಿಕೊಂಡಂತಹ ಆತ್ಮವು
ಎರಡು ರೀತಿಯಲ್ಲಿ ಕಾಣಿಸ್ತಿದೆ. ಒಂದು ಅಮಾವಾಸ್ಯೆಯಂತಾದರೆ ಇನ್ನೊಂದು ತುಂಬಿದ ಹುಣ್ಣಿಮೆಯಂತೆ ಎಂದು ಇಲ್ಲಿ ಹೇಳಲಾಗಿದೆ. ಸಾಸಿರ ಮೊಗಂಗಳು ಸಿಹಿಯುಣುತ ಕಹಿಯುಣುತ, ಸಾಸಿರ ಮೊಗಂಗಳು ಸಿಹಿಯುಣುತ ಕಹಿಯುಣುತ, ಸಾಸಿರ ಮೊಗಂಗಳಿಂದಳುತ ನಗು ನಗುತ್ತ, ಸಾಸಿರ ಮೊಗಂಗಳಿಂದಳುತ ನಗು ನಗುತ್ತ, ಸಾಸಿರದೊಡಲುಗಳಿಯೂ ಪಡುತ್ತ ಪಡಿಸುತ್ತಲೀಗ, ಸಾಸಿರದೊಳೊರ್ವನಾರ್ ಸಾಸಿರದೊಳ್ವರ್ವನಾರ್ ಮರುಳ ಮುನಿಯ ಆಂಗ ಆಂಗ ಆಂಗ. ಸಾವಿರಾರು ಮುಖಗಳಿಂದ ಜೀವನದಲ್ಲಿರುವಂತಹ ಸಿಹಿ ಮತ್ತು ಕಹಿಗಳನ್ನೆಲ್ಲವನ್ನ ಅನುಭವಿಸುತ್ತಾ, ಸಹಸ್ರಾರು ಮುಖಗಳಿಂದ ದುಃಖ ಸುಖವನ್ನ ಸವಿಯುತ್ತಾ, ಸಾವಿರಾರು ದೇಹಗಳಿಂದ ತನಗೆ ಬಂದ ಪಾಡುಗಳನ್ನು ಅನುಭವಿಸುವಂತಹ, ಅಂತೆಯೇ ಇತರರ ಪಾಡು ಪಡುತ್ತಲಿರುವುದನ್ನು ಕೂಡ ಗಮನಿಸುತ್ತಲಿರ್ತಕ್ಕಂತಹ ಸಾವಿರಾರುಗಳಲ್ಲಿ ಇರುವ ಆ ಒಬ್ಬ ಯಾರೋ, ಆ ಒಬ್ಬ ಯಾರೋ, ಅವನ್ಯಾರೋ ಎಂದು ಇಲ್ಲಿ ಪ್ರಶ್ನಿಸ್ತಾ ಆ ಒಬ್ಬನ ಕುರಿತಾದಂತಹ ಹೊಳಹನ್ನ ಕಟ್ಟಿಕೊಡಲಾಗಿದೆ. ಇಹುದೆಸೆವುದಪ್ಪುದ ಕೃತಿಯ ತಳೆವುದು ಪೆಸರ ವಹಿಪುದೆಂಬೈದು ಗುಣ ಜೀವ ಲಕ್ಷಣಗಳ, ಇಹುದು ಎಸೆವುದು ಅಪ್ಪುದು ಆಕೃತಿಯ ತಳೆವುದು ಪೆಸರ ವಹಿಪುದೆಂಬೈದು ಗುಣ ಜೀವ ಲಕ್ಷಣಗಳ, ಗ್ರಹಿಸು ಮೊದಲಿನ ಮೂರು ಬೊಮ್ಮನವು, ಗ್ರಹಿಸು ಆ ಮೊದಲಿನ ಮೂರು ಬೊಮ್ಮನವು, ಮಿಕ್ಕೆರಡು ಕುಹಕ ಮಾಯೆಯವೆಂದು ಮರುಳ ಮುನಿಯ, ಮಿಕ್ಕೆರಡು ಕುಹಕ ಮಾಯೆಯವೆಂದು ಮರುಳ ಮುನಿಯ. ಇರುವುದು, ಎಸೆವುದು, ಅಣ್ಬುದು, ಆಕೃತಿಯ ತಳೆಯುವುದು, ಹಾಗೆ ಪೆಸರ ವಹಿಪುದು ಎಂಬ ಈ 5 ಗುಣಗಳು ಜೀವಿಯ ಲಕ್ಷಣಗಳಾಗಿವೆ. ಇರುವುದು ಎಂದರೆ ಅಸ್ಥಿ, ಎಸೆವುದು ಎಂದರೆ ಭಾತಿ, ಅಣ್ಬುದು ಎಂದರೆ ಪ್ರಿಯ, ಆಕೃತಿಯ ತಳೆಯುವುದು ಎಂದರೆ ರೂಪ, ಪೆಸರ ವಹಿಪುದು ಎಂದರೆ ನಾಮ. ಅಸ್ಥಿ, ಭಾತಿ, ಪ್ರಿಯ, ನಾಮ, ರೂಪ ಇವು 5 ಜೀವಲಕ್ಷಣಗಳು. ಇವುಗಳಲ್ಲಿ ಅಸ್ಥಿ, ಭಾತಿ ಮತ್ತು ಪ್ರಿಯ ಎಂಬ 3 ಗುರುತು ಮತ್ತು ಸ್ವಭಾವಗಳು ಪರಮಾತ್ಮನಿಗೆ ಸಂಬಂಧಿಸಿವೆ. ಅಸ್ಥಿ ಎಂಬುದು ಸತ್ ಅನ್ನ ಸೂಚಿಸಿದರೆ, ಭಾತಿ ಎಂಬುದು ಚಿತ್ತನ್ನು ಸೂಚಿಸುತ್ತದೆ, ಪ್ರಿಯ ಎಂಬುದು ಆನಂದವನ್ನು ಸೂಚಿಸುತ್ತದೆ. ಈ 3 ಸೇರಿದಾಗ ಯಾವ ಸಚ್ಚಿದಾನಂದ ಎಂಬುದು ಉಂಟಾಗ್ತದೆಯೋ ಅದು ಬ್ರಹ್ಮ ಲಕ್ಷಣವಾಗಿದೆ.
ನಾಮರೂಪಗಳೆರಡು ಯಾವುದೋ ಅವು ಮಾಯಾಜನ್ಯವಾದದ್ದು. ಇಲ್ಲಿ ಮೂರನ್ನು ಸೇರಿಸಿದ ಒಂದು ಸ್ವಭಾವ ಪರಮಾತ್ಮನಿಗೆ ಸಂಬಂಧಿಸಿದ್ದು ಎಂದು ಏನು ಹೇಳಲಾಗಿದೆಯೋ ಅದು ಬ್ರಹ್ಮ ಲಕ್ಷಣ. ಉಳಿದಂತೆ ನಾಮ ಮತ್ತು ರೂಪ ಇದು ಇಂದ್ರಜಾಲ ಮತ್ತು ಭ್ರಮೆಗಳಂತೆ ಇರುವಂಥವು ಎಂದು ಇಲ್ಲಿ ಹೇಳಲಾಗಿದೆ. ನರತೇಂ ದೈವಾಂಶ ಜೀವಾಂಶ ಮಿಶ್ರಣ ನರತೇಂ ದೈವಾಂಶ ಜೀವಾಂಶ ಮಿಶ್ರಣ ಇರುವೆಲ್ಲದರ ಸಮಷ್ಟಿ ಜ್ವಾಲೆ ದೈವ. ಇರುವುದೆಲ್ಲದರ ಸಮಷ್ಟಿ ಜ್ವಾಲೆ ದೈವ. ಉರಿಯಿಂದ ಹೊರಬಿದ್ದು ಕರಿಯಪ್ಪ ಕಿಡಿ ಜೀವ. ಉರಿಯಿಂದ ಹೊರಬಿದ್ದು ಕರಿಯಪ್ಪ ಕಿಡಿ ಜೀವ. ಮರಳಿ ಕರಿ ಉರಿಯಕ್ಕೆ ಮರಳಿ ಕರಿ ಉರಿಯಕ್ಕೆ ಮರಳಿ ಕರಿಯುರಿಯಕ್ಕೆ ಮರುಳ ಮುನಿಯ. ಮರುಳ ಮುನಿಯ. ನರತೆ ಎಂದರೆ ಏನು ಅಂದರೆ ಮನುಷ್ಯತ್ವ ಅಂದರೆ ಏನು? ಅದು ಯಾವುದು? ಅದು ಜೀವ ಮತ್ತು ದೈವ ಭಾಗಗಳನ್ನು ಸೇರಿಸಿ ಮಾಡಿರುವ ವಸ್ತು. ಜಗತ್ತಿನ ಎಲ್ಲದರ ಸಮಗ್ರವಾಗಿರುವ ಬೆಂಕಿಯ ಉರಿ ಯಾವುದು, ಆ ಜ್ವಾಲೆ ಯಾವುದು, ಅದು ದೈವ. ಆ ಬೆಂಕಿಯ ಉರಿಯಿಂದ ಹೊರಗಡೆ ಬಿದ್ದ ಇದ್ದಲು ಕರಿ ಯಾವುದು, ಅದು ಜೀವ. ಅದೇ ಜೀವವು ಪುನಃ ಇದ್ದಲಿನಿಂದ ಬೆಂಕಿಯ ಜ್ವಾಲೆಯನ್ನು ಉಂಟು ಮಾಡ್ತದೆ. ಅಂದರೆ ದೈವ ಮತ್ತು ಜೀವದ ನಡುವಿನ ಆ ಸಂಬಂಧವನ್ನು ನರತೆಯ ಪ್ರಶ್ನೆಯಿಂದಲೇ ಇಲ್ಲಿ ಕೇಳಲಾಗಿದೆ. ಇರುವುದೆಂದೆಂದು ಮದು ದಿಟದೊಳೊಂದೇ ಒಂದು. ಇರುವುದೆಂದೆಂದು ಅದು ದಿಟದೊಳೊಂದೇ ಒಂದು. ಮೆರೆವುದದು ಎತ್ತೆತ್ತಲೂ ಲಕ್ಷ ಲಕ್ಷ. ಮೆರೆವುದದು ಎತ್ತೆತ್ತಲೂ ಲಕ್ಷ ಲಕ್ಷ. ಸ್ಥಿರ ಸತ್ಯ ಚರಮಾಯೆ ಸ್ಥಿರ ಸತ್ಯ ಚರಮಾಯೆ ಎರಡಿರುವ ಒಲು ತೋರಿ. ಸ್ಥಿರ ಸತ್ಯ ಚರಮಾಯೆ ಎರಡಿರುವ ಒಲು ತೋರಿ. ಇರುವುದು ಸ್ಥಿರ ಒಂದು ಇರುವುದು ಸ್ಥಿರ ಒಂದು. ಮರುಳ ಮುನಿಯ ಇರುವುದು ಸ್ಥಿರ ಒಂದು. ಮರುಳ ಮುನಿಯ ಯಾವಾಗಲೂ ಇರುವಂತಹ ವಸ್ತು ಅದು ಒಂದೇ. ನಿಜವಾಗಿ ಅದಿರುವುದು ಒಂದೇ. ಆದರೆ ಅದು ಲಕ್ಷಾಂತರ ರೂಪಗಳನ್ನು ತಾಳಿ ಮೆರೆಯುತ್ತದೆ. ಶಾಶ್ವತವಾಗಿರುವ ಸತ್ಯ ಮತ್ತು ಚಲಿಸುವ ಮಾಯೆ ನಮ್ಮ ಕಣ್ಣುಗಳಿಗೆ ಎರಡರಂತೆ ಕಾಣುತ್ತದೆ. ಅದು ದ್ವೈತವಾಗಿ ಕಾಣುತ್ತದೆ. ಆದರೆ ಶಾಶ್ವತವಾಗಿರುವಂಥದ್ದು ಒಂದೇ ಒಂದು ಮಾತ್ರ, ಅದು ಅದ್ವೈತ ಎಂದು ಇಲ್ಲಿ ಹೇಳಿದ್ದಾರೆ. ಇರುವಿಕೆಯ ಸತ್ ಅದಾಸ್ತಿಕತೆ ಸತ್ತತ್ವವಿರಬೇಕದಿರ್ದು ನಮ್ಮರಿವೆಟುಕಬೇಕು. ಇರುವಿಕೆಯ ಸತ್ ಅದಾಸ್ತಿಕತೆ ಸತ್ತತ್ವವಿರಬೇಕದಿರ್ದು ನಮ್ಮರಿವೆಟುಕಬೇಕು.
ಮರೆಯೊಳೇನಿವುದೋ ಇಲ್ಲವೋ ಅರಿವರಾರು. ಮರೆಯೊಳ್ ಏನಿವುದೋ ಇಲ್ಲವೋ ಅರಿವರಾರ್. ಸ್ಫುರಿತ ತತ್ವವೋ ಜೀವ ಮರುಳ ಮುನಿಯ. ಸ್ಫುರಿತ ತತ್ವವೋ ಜೀವ ಮರುಳ ಮುನಿಯಂಗ. ಯಾವುದು ಇರುವುದೋ ಅದು ಶ್ರೇಷ್ಠವಾದದ್ದು. ಅದನ್ನು ನಂಬುವವರಲ್ಲಿ ಅದು ಆಸ್ತಿಕತೆ ಎಂದೆನ್ನಿಸಿಕೊಳ್ಳುತ್ತದೆ. ಶ್ರೇಷ್ಠವಾದ ಸಾರ ಇರಬೇಕು, ಅದು ನಮ್ಮ ತಿಳುವಳಿಕೆಗೆ ನಿಲುಕುವಂಥದ್ದಾಗಿರಬೇಕು. ಆವಾಗಲೇ ಅದರ ಇರುವಿಕೆಯ ಅರಿವು ನಮಗೆ ಆಗಲು ಸಾಧ್ಯ. ಬಚ್ಚಿಟ್ಟುಕೊಂಡಿರ್ತಕ್ಕಂಥದ್ದು ಇದೆಯೋ ಅಥವಾ ಇಲ್ಲವೋ, ಇದನ್ನು ತಿಳಿದವರ್ಯಾರಾದರೂ ಇದ್ದಾರೆಯೇ? ತಿಳಿಯದು. ಆದರೆ ಇಷ್ಟಂತೂ ಸತ್ಯ, ಜೀವವೆನ್ನುವುದು ಮಿಂಚಿನಂತೆ ಹೊಳೆದ ಪ್ರಕಟಿತ ಸಾರ. ಜೀವವೆಂದರೆ ಮಿಂಚಿನಂತೆ ಹೊಳೆದ ಪ್ರಕಟಿತ ಸಾರವಷ್ಟೆ.